ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ವಿಶ್ವದ ಅತಿದೊಡ್ಡ ಸ್ವಯಂ ಸೇವಾ ಸಂಸ್ಥೆಯ ಇತಿಹಾಸ, ಮೂಲ ಮತ್ತು ಬೆಳವಣಿಗೆಯ ಈ ವಿಶ್ಲೇಷಣೆ ನೋಡೋಣ. ಕಲ್ಪಿಸಿಕೊಳ್ಳಿ 2025ಕ್ಕೆ RSSಗೆ ಬರೋಬ್ಬರಿ 100 ವರ್ಷ. ಈ 100 ವರ್ಷಗಳ ಸುದೀರ್ಘ ಪಯಣ ಸಂಸ್ಥೆಯ ಬೃಹತ್ ವ್ಯಾಪ್ತಿಯನ್ನು ಎತ್ತಿ ತೋರಿಸುತ್ತೆ. 1925ರಲ್ಲಿ ಡಾಕ್ಟರ್ ಹೆಡ್ಗೇವಾರ್ ನಾಗ್ಪುರದಲ್ಲಿ ಇದನ್ನು ಶುರು ಮಾಡಿದ್ರು. ಅಂದಿನ ಆ ಸಣ್ಣ ತರಬೇತಿ ಶಿಬಿರಗಳಿಂದ ಇಂದಿನವರೆಗಿನ ಪಯಣ ನಿಜಕ್ಕೂ ಅದ್ಭುತ. ಬ್ರಿಟಿಷರನ್ನ ಎದುರಿಸಲು ನಮ್ಮ ಸಂಸ್ಕೃತಿಯ ಹೆಮ್ಮೆಯನ್ನ ಜಾಗೃತಗೊಳಿಸಿ ಇಡೀ ಸಮಾಜವನ್ನ ಒಗ್ಗೂಡಿಸೋದೇ ಇದರ ಅತಿ ಮುಖ್ಯ ಉದ್ದೇಶವಾಗಿತ್ತು. ಇದರ ಮುಖ್ಯ ಉದ್ದೇಶ ವ್ಯಕ್ತಿ ನಿರ್ಮಾಣ, ಅಂದ್ರೆ ಯುವ ಜನತೆಯಲ್ಲಿ ಕಠಿಣ ಶಿಸ್ತು ಮತ್ತು ದೇಶ ಪ್ರೇಮ ಬೆಳೆಸಿ ಬಲಿಷ್ಠ ರಾಷ್ಟ್ರ ಕಟ್ಟೋದು. ಈ ವ್ಯಕ್ತಿ ನಿರ್ಮಾಣ ನಡೆಯೋದು ಸ್ಥಳೀಯ ಶಾಖೆಗಳಲ್ಲಿ. ಪ್ರತಿದಿನ ಮೈದಾನದಲ್ಲಿ ನಡೆಯೋ 1 ಗಂಟೆಯ ದೈಹಿಕ ಮತ್ತು ಬೌದ್ಧಿಕ ತರಬೇತಿ ಇದು. ಅಷ್ಟೇ ಅಲ್ಲ, ಇವರ 25 ದಿನಗಳ ಯುವ ತರಬೇತಿ ಶಿಬಿರಗಳಲ್ಲಿ ಬೆಳಗಿನ ಜಾವ 4ರಿಂದ ರಾತ್ರಿ 10ರವರೆಗೆ ಕಠಿಣ ಶಿಸ್ತು ಕಲಿಸ್ತಾರೆ. ಕಾಲ ಬದಲಾದಂತೆ ಇವರು ಬದಲಾಗಿದ್ದಾರೆ. ಹಳೆಯ ಖಾಕಿ ಚಡ್ಡಿಯಿಂದ ಕಂದು ಬಣ್ಣದ ಪ್ಯಾಂಟ್ಗೆ ಸಮವಸ್ತ್ರ ಬದಲಾಗಿರೋದೇ ಇದಕ್ಕೆ ಬೆಸ್ಟ್ ಉದಾಹರಣೆ. ಹಳೆಯ ಫೋಟೋಗಳು ಹೇಳ್ತಿವೆ ನೋಡಿ, ದಶಕಗಳ ಹಿಂದಿನಿಂದಲೇ ಸಮಾಜ ಸೇವೆ ಮತ್ತು ಅಭಿವೃದ್ಧಿಯಲ್ಲಿ ಇವರ ಬದ್ಧತೆ ಎಷ್ಟಿತ್ತು ಅಂತ. ಯಾವುದೇ ರಾಷ್ಟ್ರೀಯ ಬಿಕ್ಕಟ್ಟು ಬಂದಾಗ್ಲೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡೋ ಪರಂಪರೆಯನ್ನ ನಾವು ಸ್ಪಷ್ಟವಾಗಿ ಕಾಣಬಹುದು. ಮುಖ್ಯವಾದ ವಿಷಯ ಅಂದ್ರೆ, ಒಂದು ಕಡೆ ಇವರ 1,00,000ಕ್ಕೂ ಹೆಚ್ಚು ಸೇವಾ ಕಾರ್ಯಗಳಿದ್ರೆ, ಇನ್ನೊಂದೆಡೆ ಹಿಂದೂ ಭಯೋತ್ಪಾದನೆಯಂತಹ ಗಂಭೀರ ಆರೋಪಗಳನ್ನು ಎದುರಿಸಿದ್ದಾರೆ. ಇತ್ತೀಚಿನ ಉದಾಹರಣೆ ಅಂದ್ರೆ ಕೋವಿಡ್ ಟೈಮ್ನಲ್ಲಿ ಇವರ ಸ್ವಯಂ ಸೇವಕರು ಬರೋಬ್ಬರಿ 2.5 ಲಕ್ಷ ಅಲೆಮಾರಿ ಜನರಿಗೆ ಅಗತ್ಯ ನೆರವು ಒದಗಿಸಿದ್ರು. ಬರೀ ಅಷ್ಟೇ ಅಲ್ಲ, ಮಣಿಪುರದಂತಹ ಸಂಘರ್ಷ ವಲಯಗಳಲ್ಲೂ ಸಕ್ರಿಯರಾಗಿ ಸಂತ್ರಸ್ತ ಜನರಿಗೆ ಅತ್ಯಗತ್ಯ ಪುನರ್ವಸತಿ ಮತ್ತು ಶಿಕ್ಷಣ ನೀಡುತ್ತಿದ್ದಾರೆ. ಈಗಲೂ ಅವರ ಮುಖ್ಯ ಫೋಕಸ್ ಇರೋದು ತಳಮಟ್ಟದಲ್ಲಿ ಮಾನವೀಯ ಸಂಬಂಧಗಳನ್ನು ಬಲಪಡಿಸಿ ಇಡೀ ಸಮಾಜದ ಯೋಗಕ್ಷೇಮ ಕಾಪಾಡೋದ್ರ ಮೇಲೇನೆ. ಆಶ್ಚರ್ಯ ವಿಷಯ ಏನಪ್ಪಾ ಅಂದ್ರೆ, 2023 ಮತ್ತು 2024ರ ಡೇಟಾ ನೋಡಿದ್ರೆ ಇವರ ಶಾಖೆಗಳ ನಿರಂತರ ಬೆಳವಣಿಗೆ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಈ ಅಂಕಿಅಂಶಗಳೇ ಸಾಕ್ಷಿ. ಕೇವಲ ಶಾಖೆಗಳಷ್ಟೇ ಅಲ್ಲದೆ ಒಟ್ಟಾರೆ ಸಭೆಗಳಲ್ಲೂ ಇವರ ನೆಟ್ವರ್ಕ್ ಎಷ್ಟು ಬೃಹತ್ತಾಗಿ ಬೆಳೆದಿದೆ ಅನ್ನೋದು ಪ್ರೂವ್ ಆಗುತ್ತೆ.